ಕಲಬುರಗಿಯಲ್ಲಿ ಪ್ರಸಿದ್ಧ ಶ್ರೀ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವದ ವೈಭವ ಮನೆ ಮಾಡಿದೆ. ಕಲ್ಯಾಣ ಕರ್ನಾಟಕದ ಆರಾಧ್ಯ ದೈವ ಮಹಾನ್ ದಾಸೋಹಿ ಸೂಫಿ ಸಂತರ ನಾಡಿನ ತಪಸ್ವಿಯ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿದೆ. ಶರಣ ಬಸವೇಶ್ವರರ 202ನೇ ಜಾತ್ರಾ ವೈಭವ, ರಥೋತ್ಸವ ಕಣ್ತುಂಬಿಕೊಂಡ ಭಕ್ತ ಸಮೂಹ. ಕಣ್ಣು ಹಾಯಿಸಿದಷ್ಟು ದೂರ ಭಕ್ತ ಸಮೂಹ, ಲಕ್ಷಾಂತರ ಭಕ್ತ ಸಮೂಹದ ಮಧ್ಯೆ ಅದ್ಧೂರಿಯಾಗಿ ನೆರವೇರಿದ ರಥೋತ್ಸವ. ಮಹಾನ್ ಶರಣ ದಾಸೋಹ ಮೂರ್ತಿ, ಭಕ್ತರಿಗೆ ಬೇಡಿದ್ದೆಲ್ಲವನ್ನ ಕರುಣಿಸುವ ಕರುಣಾಮಯಿ ಅಂತ ಕರೆಸಿಕೊಳ್ಳುವ ಶರಣ ಬಸವೇಶ್ವರರ 202ನೇ ಜಾತ್ರಾ ಮಹೋತ್ಸವ ಕಲಬುರಗಿಯಲ್ಲಿ ನಿನ್ನೆ ಸಂಜೆ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕನಾಗ ಎಲ್ಲಕ್ಕಿಂತ ಒಂದು ದೊಡ್ಡ ಹಬ್ಬ ಮಹೋತ್ಸವ ನಡೀತಾ ಇದೆ. ಶರಣ ಬಸವೇಶ್ವರ ಜಾತ್ರೆ ಮಹೋತ್ಸವ. ಅದರ ನಿಮಿತ್ತ ಪೂರಾ ನಾಡಿನ ಜನತೆಗೆ ಇವತ್ತು ಶುಭಾಶಯಗಳು ಕೋರ್ತೀನಿ. ಕಳೆಯೋದು 5 ವರ್ಷ ಹಿಡಿದು ದಿವಂಗಿತ ನಮ್ಮ ತಾತನಾದ ಗಳಂಗಳಪ್ಪ ಪಾಟೀಲ ಮತ್ತು ನಮ್ಮ ಬ್ರದರ್ ಆದ ಅಮಿತ್ ಪಾಟೀಲ್ ಅವ್ರ ನೆನಪಿಗೆ 5ನೇ ವರ್ಷ ನಾವು ಪ್ರಾರಂಭ ಮಾಡಿ ಇದು ಒಂದು ಅನ್ನ ಸೇವಾ ಮಾಡ್ತಾ ಇದ್ದೆವು. ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಶ್ರೀ ಶರಣಬಸವ ಅಪ್ಪ ಅವರು ಪುರಾತನ ಕಾಲದ ಪರಸು ಬಟ್ಟಲನ್ನ ಭಕ್ತ ಸಮೂಹದ ಮುಂದೆ ಮೇಲೆತ್ತಿ ಪ್ರದರ್ಶಿಸಿದ್ರು. ಲಕ್ಷಾಂತರ ಭಕ್ತ ಸಮೂಹ ತಾವು ನಿಂತ ಸ್ಥಳದಲ್ಲಿಯೇ ಭಕ್ತಿಯಿಂದ ನಮಸ್ಕರಿಸಿ ಧನ್ಯತೆ ಮೆರೆದರು. ಈ ಬಟ್ಟಲು ಪ್ರದರ್ಶನ ಕಾಲಾಂತರಗಳಿಂದಲೂ ನಡೆದು ಬಂದ ಸಂಪ್ರದಾಯ. ಬಳಿಕ ಶಂಖನಾದ ಮೊಳಗಿಸುವ ಮೂಲಕ ರಥೋತ್ಸವಕ್ಕೆ ಚಾಲನೆ ನೀಡಿದ್ರು. ಲಕ್ಷಾಂತರ ಭಕ್ತರ ಸಮೂಹದ ಮಧ್ಯೆ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲೇ ರಥೋತ್ಸವ ನಡೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾನು ಈ 202ನೇ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದೇನೆ. ಈ ಜಾತ್ರೆಯನ್ನು ನೋಡಲು ಕಣ್ಮನ ತುಂಬ ಆನಂದ ಆಗ್ತಾ ಇದೆ. ನೋಡಲು ಅನೇಕ ಕಡೆ ಕೆಲವೊಂದು ಕಡೆ ಸಂಗೀತ ಕಾರ್ಯಕ್ರಮ ನೋಡಬಹುದು, ಇನ್ನೊಂದು ಕಡೆ ಕೆಲವು ಭಕ್ತಾದಿಗಳು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಜಾತ್ರೆಗೆ ಬಂದ ಭಕ್ತರಿಗೆ ದಿನವಿಡೀ ಮಹಾನ್ ದಾಸೋಹಿ ಶರಣ ಬಸವನ ಹೆಸರಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಒಟ್ನಲ್ಲಿ ಕಲಬುರಗಿಯ ಆರಾಧ್ಯ ದೈವ ಶರಣ ಬಸವೇಶ್ವರರ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಸಂಭ್ರಮ ಸಡಗರದಿಂದ ನೆರವೇರಿತು. ಓಂ ಪ್ರಕಾಶ್ ಹೆಚ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಚುನಾವಣೆ ಬಂದ್ರೆ ಸಾಕು ಜನಪ್ರತಿನಿಧಿಗಳು ಜನರನ್ನ ಮಂಕು ಮಾಡುವುದು ಕಡಿಮೆ ಆಗಲ್ಲ. ಹೀಗೆ ಜನಪ್ರತಿನಿಧಿಗಳ ಬಣ್ಣದ ಮಾತಿಗೆ ಮರುಳಾಗಿ ಕ್ಷೇತ್ರದ ಅಭಿವೃದ್ಧಿಯೇ ಕಾಣದ ಜನ ಈ ಬಾರಿ ತಿರುಗಿ ಬಿದ್ದಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ವೋಟ್ ಹಾಕಲ್ಲ ಅಂತ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭವಾಗ್ತಿದ್ದಂತೆ ಅಭ್ಯರ್ಥಿಗಳ ಮತ ಶಿಕಾರಿ ಜೋರಾಗಿ ನಡೆಯುತ್ತಿದೆ. ಇದರ ಮಧ್ಯೆ ಉತ್ತರ ಕನ್ನಡದ ಅನಂತವಾಡಿ ಗ್ರಾಮದಲ್ಲಿ ಚುನಾವಣಾ ಬಹಿಷ್ಕಾರದ ಕೂಗು ಕೇಳಿಸಿದೆ. 30 ವರ್ಷಗಳಿಂದ ಈ ಭಾಗದ ಜನರು ರೈಲ್ವೆ ಮೇಲ್ಸೇತುವೆ ಇಲ್ಲದೆ ತೊಂದರೆ ಅನುಭವಿಸುತ್ತಿದ್ದಾರೆ. ಈ ಬಾರಿಯಾದರೂ ಮೇಲ್ಸೇತುವೆಯ ಭಾಗ್ಯ ಕರುಣಿಸಿ ಅಂತ ಆಗ್ರಹಿಸಿದ್ದಾರೆ. 3 ದಶಕಗಳ ಹಿಂದೆ ಈ ಗ್ರಾಮದಲ್ಲಿ ರೈಲು ಮಾರ್ಗ ಆದಾಗಿನಿಂದ ಇಲ್ಲಿನ ಜನ ಒಂದಿಲ್ಲೊಂದು ಸಮಸ್ಯೆಯನ್ನ ಎದುರಿಸ್ತಾನೆ ಇದ್ದಾರೆ. ರೈಲ್ವೆ ಮೇಲ್ಸೇತುವೆ ಇಲ್ಲದೆ ಇರೋದ್ರಿಂದ ಹಲವು ತಾಸು ರೈಲ್ವೆ ಗೇಟ್ ಹಾಕಿಯೇ ಇರ್ತಾರೆ. ಹೀಗಾಗಿ ಶಾಲಾ ಮಕ್ಕಳು, ಕೂಲಿ ಕಾರ್ಮಿಕರು ಗಂಟೆಗಟ್ಟಲೆ ಕಾಯುವ ಸ್ಥಿತಿ ಇದೆ. ಸಾಲದಕ್ಕೆ ತುರ್ತು ಸಂದರ್ಭದಲ್ಲಿ ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಕರೆದೊಯ್ಯುವುದು ಇಲ್ಲಿಯವರಿಗೆ ಸವಾಲಿನ ಕೆಲಸವಾಗಿದೆ. ಅನಂತವಾಡಿ LC68 ರೈಲ್ವೆ ಲೆವೆಲ್ ಕ್ರಾಸಿಂಗ್ ಗೇಟಲ್ಲಿ ನಮಗೆ ಒಂದು ಅರ್ಧ ಗಂಟೆಗಿಂತ ಒಂದು ಹೆಚ್ಚಿನ ಸಮಯ ಗೇಟ್ ಹಾಕಿರ್ತಾರೆ. ಅದರಿಂದ ಅಲ್ಲಿ ಡೈಲಿ ಒಂದು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಅಥವಾ ವರ್ಕಿಗೆ ಹೋಗೋರಿಗೆ ಹಾಗೂ ಒಂದು ಎಮರ್ಜೆನ್ಸಿ ಪೇಷಂಟ್ಗೆ ಕೂಡ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಒಂದು 2 ವರ್ಷದ ಹಿಂದೆ ಕೂಡ 2 ಡೆತ್ ಕೂಡ ಆಗಿದೆ. ಒಬ್ಬರು ಗರ್ಭಿಣಿಯರು ಮತ್ತು ಒಂದು ಹಾವು ಕಚ್ಚಿ ಕೂಡ ಡೆತ್ಗಿತ್ತಾಗಿದ್ದಾರೆ. ಇದ್ರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಂದ ಹಿಡಿದು ಶಾಸಕರಿಗೆ, ಸಂಸದರಿಗೆ ಎಲ್ಲರಿಗೂ ಕೂಡ
ಮನವಿ ಕೊಟ್ಟಿದ್ದೀವಿ, ಒಂದು ನಾವು 3-4 ಬಾರಿ ಮನವಿ ಕೊಟ್ಟಿದ್ದೀವಿ, ಆದರೆ ಕೂಡ ಇದರಿಂದ ಯಾವುದೇ ಒಂದು ಪ್ರಯೋಜನ ಆಗ್ತಾ ಇಲ್ಲ. ಈ ವಿಚಾರವಾಗಿ ಈಗಾಗಲೇ ಹಲವು ಹೋರಾಟಗಳು ನಡೆದು ಹೋಗಿವೆ. ಸಂಬಂಧಪಟ್ಟ ಸಂಸದರಿಗೆ, ಸಚಿವರಿಗೆ, ಶಾಸಕರಿಗೆ ಮತ್ತು ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಆದರೂ ಯಾರೂ ಕೂಡ ಲಕ್ಷ್ಯಕ್ಕೆ ತೆಗೆದುಕೊಂಡಿಲ್ಲ ಎಂಬುದು ನಾಗರಿಕರ ಆರೋಪವಾಗಿದೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಿಷ್ಕರಿಸುವುದಾಗಿ ನಾಗರಿಕರು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದ್ದಾರೆ. 2019ನೇ ಇಸ್ವಿಯಿಂದನೂ ನಾವು ಈ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಮಾನ್ಯ ಕೇಂದ್ರ ರೈಲ್ವೆ ಸಚಿವರಿಗೆ, ಕೇಂದ್ರ ಕೊಂಕಣ ರೈಲ್ವೆ ಪ್ರಧಾನ ಕಚೇರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಸದರಿಗೆ, ಶಾಸಕರಿಗೆ ಮತ್ತು ತಹಶೀಲ್ದಾರರಿಗೆ, ಪಂಚಾಯತ್ ಅಧಿಕಾರಿಗಳಿಗೆ ಪ್ರತಿಯೊಂದು ನಾವು ಮನವಿ ಕೊಡ್ತಾ ಬಂದಿದ್ದೇವೆ. ಕಾನೂನು ರೀತಿಯಲ್ಲೇ ಕೇಳ್ತಾ ಬಂದಿದ್ದೇವೆ ಇವತ್ತಿನವರೆಗೂ 5 ವರ್ಷದಿಂದ. ಆದರೆ ಈ ಕಾನೂನು ಚೌಕಟ್ಟಿನಲ್ಲಿ ಕೇಳ್ತಾ ಬಂದರೂ ನಮ್ಮ ಅರ್ಜಿಯನ್ನು ಏನು ತಗೊಳ್ತಾರ ಅಲ್ಲಿಂದ ಮುಂದೆ ಕಳ್ಸಂಗೆ ಮಾಡ್ತಾರೆ, ನಮಗೊಂದು ರಿಪ್ಲೈ ಕಳಿಸ್ತಾರೆ, ಅಷ್ಟೇ ಬಿಟ್ಟಿಡ್ತಾರೆ, ಅಷ್ಟೇ ಮುಗೀತು. ಒಟ್ನಲ್ಲಿ ಹಲವು ವರ್ಷಗಳ ಬೇಡಿಕೆಗಳಿಂದಾಗಿ ಜನ ಕೊನೆಯದಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಆದರೆ ಜಿಲ್ಲಾಡಳಿತ ಸಂಬಂಧಪಟ್ಟವರೊಂದಿಗೆ ಮಾತನಾಡಿ ಗ್ರಾಮಸ್ಥರ ಬೇಡಿಕೆಯನ್ನು ಈಡೇರಿಸುತ್ತಾ ಕಾದು ನೋಡಬೇಕಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.